ಜೆಡಿಎಸ್ ಪಕ್ಷ ಈಗ ಮನೆಯೊಂದು ಮೂರು ಬಾಗಿಲಾಗಿ ಹೋಗಿದೆ. ಭವಾನಿಗೆ ಟಿಕೆಟ್ ಅನಿವಾರ್ಯತೆ ಇಲ್ಲ ಎಂದಿದ್ದ ಕುಮಾರಸ್ವಾಮಿ ಮೇಲೆ ರೇವಣ್ಣ ಕುಟುಂಬವೇ ತಿರುಗಿ ಬಿದ್ದಿದೆ. ಪ್ರತಿಭಟನೆ, ಬೇಡಿಕೆ, ಮನವಿ, ಆಕ್ರೋಶದ ಮಾತುಗಳು ಕುಟುಂಬದವರ ಮಧ್ಯೆನೇ ಶುರುವಾಗಿದೆ. ಜೆಡಿಎಸ್ನಲ್ಲಿ ಭುಗಿಲೆದ್ದ ಕುಟುಂಬ ರಾಜಕೀಯ. ಅಮ್ಮನಿಗಾಗಿ ಚಿಕ್ಕಪ್ಪನಿಗೆ ತಿರುಗೇಟು ಕೊಟ್ರ ಮಕ್ಕಳು. ನಾವು ಈ ಜೆಡಿಎಸ್ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ. ಹಾಸನದಲ್ಲಿ ಈ ಸಲ ಭವಾನಿ ರೇವಣ್ಣ ಎಲೆಕ್ಷನ್ಗೆ ನಿಲ್ತೀನಿ, ಅಭ್ಯರ್ಥಿ ಆಗ್ತೀನಿ ಅಂತ ಘೋಷಣೆ ಮಾಡಿಕೊಂಡಿದ್ರು. ಸ್ವರೂಪ್ಗೆ ಟಿಕೆಟ್ ಭವಾನಿಗೆ ಅನಿವಾರ್ಯ ಅಲ್ಲ ಅಂತ ಕುಮಾರಸ್ವಾಮಿನೂ ಹೇಳಿದ್ರು. ಆದ್ರೂ ಭವಾನಿ ರೇವಣ್ಣ ಪಟ್ಟು ಬಿಡ್ತಿಲ್ಲ. ಕುಮಾರಸ್ವಾಮಿನೂ ಮನಸ್ಸು ಬದಲಿಸದೆ ದೃಢವಾಗಿದ್ದಾರೆ. ಆದ್ರಿವತ್ತು ಜೆಡಿಎಸ್ ಕುಟುಂಬದಲ್ಲಿ ಟಿಕೆಟ್ ಫೈಟ್ ಶುರುವಾಗಿದೆ. ಜೆಡಿಎಸ್ ಪಕ್ಷ ಸಂಘಟನೆಗೆ ರಾಜ್ಯ ಸುತ್ತುತ್ತಾ ಇರೋ ಕುಮಾರಸ್ವಾಮಿ ಅವರ ನಿರ್ಧಾರವನ್ನೇ ಭವಾನಿ ರೇವಣ್ಣ ಪುತ್ರದ್ವಯರು ಪರೋಕ್ಷವಾಗಿ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲೂ ಸೂರಜ್ ರೇವಣ್ಣರ ಒಂದೊಂದು ಮಾತು ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಟ್ಟಂತಿತ್ತು. ನೋಡಿ, ಭವಾನಿ ರೇವಣ್ಣ ಅವರು ಅಲ್ಲಿ ಅನಿವಾರ್ಯ ಇದ್ದಿದ್ರೆ ನಾನೇ ಹೇಳ್ತಾ ಇದ್ದೆ, ಅವ್ರ ಅಭ್ಯರ್ಥಿ ಆಗಬೇಕಾದಂಥ ಅನಿವಾರ್ಯತೆ ಇದ್ದಿದ್ರೆ ನಾನೇ ನಿಲ್ಲಿಸ್ತಾ ಇದ್ದೆ. ಅಲ್ಲಿ ಇವತ್ತು ಅನಿವಾರ್ಯ ಇಲ್ಲ, ನನಗೆ ಅನಿವಾರ್ಯ ಅಲ್ಲ, ಅದೇ ಸೂಕ್ತ ಅಂತ ಹೇಳಕ್ ಬಯಸ್ತೀನಿ. ನನ್ನ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು, ಅವರಿಗೆ ತಲೆ ಕೊಡೋದು ನನ್ನ ಜವಾಬ್ದಾರಿ. ನಮ್ಮ ಕಾರ್ಯಕರ್ತರನ್ನ ಈ ಒಂದು ತಾಲೂಕಿನಲ್ಲಿ, ಈ ಹಾಸನ ತಾಲೂಕಿನಲ್ಲಿ ಆಗ್ಬೋದು, ಹಾಸನ ಜಿಲ್ಲೆಯಲ್ಲಿ ಆಗ್ಬೋದು, ಉಳಿಸ್ಕೊಬೇಕು. ನಾಳೆ ದಿನ ನಮ್ಮ ಪಕ್ಷನ ಇನ್ನೂ ಸದೃಢವಾಗಿ ಕಟ್ಟಬೇಕು, ಸಂಘಟನೆ ಮಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶ ಅಷ್ಟೇ. ಏನಾದ್ರು ಭವಾನಿ ರೇವಣ್ಣ ಅವ್ರ ಕ್ಯಾಂಡಿಡೇಟ್ ಆದರೆ ಗೆಲುವು ಖಚಿತ. ನಾನು ಜನತೆಗೆ ಹೇಳ್ತೀನಿ, ಇಲ್ಲಿ ಯಾವುದೇ ಕುಟುಂಬದಲ್ಲಿ ಏನೋ ಸಂಘರ್ಷ, ಕುಟುಂಬದಲ್ಲಿ ಏನೋ ನಡೀತಿದೆ ತಳಮಳ, ಇದು ಪ್ರಶ್ನೆ ಇಲ್ಲ. ಅದು ಎಲ್ಲರೂ ಕೂತಿ, ಈಗ ರೇವಣ್ಣ ಸಾಹೇಬ್ರಾಗ್ಬೋದು, ಕುಮಾರಸ್ವಾಮಿ ಅವರಾಗ್ಬೋದು, ದೇವೇಗೌಡರಾಗ್ಬೋದು, ಅವರ ಸಮ್ಮುಖದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಕ್ ಬಯಸ್ತಾರೆ. ಇಲ್ಲಿ ಹಾಸನದಲ್ಲಿ ಸಮರ್ಥವಾದ ಅಭ್ಯರ್ಥಿ ಇದ್ದಾರೆ. ಸಮರ್ಥವಾದ ಅಭ್ಯರ್ಥಿಯಲ್ಲಿ ಇಲ್ಲದೆ ಹೋಗಿದ್ರೆ ನಾನೇ ಹೇಳ್ತಾ ಇದ್ದೆ ನಿಂತ್ಕೊಳ್ಳಿ ಅಂತ ಹೇಳಿ. ನಮಗೇನು ಸ್ವರೂಪ ಏನು ಬೇಡ ಇಲ್ಲ, ಅಥವಾ ಎಚ್.ಎಸ್. ಪ್ರಕಾಶ್ ಅವರೇನು ಬೇರೆ ಇಲ್ಲ. ಈಗ ಆ ಕುಟುಂಬಕ್ಕೂ ಕೂಡ 4 ಬಾರಿ ನಾವು ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಒಂದು ಶಾಸಕ ಸ್ಥಾನನ ತಂದು ಕೊಟ್ಟಿದ್ದೀವಿ. ಈ ಪ್ರಶ್ನೆ ನನ್ನ ದುಡಿಮೆ, ನನ್ನ ಹೋರಾಟ 123 ಸ್ಥಾನ ಗೆಲ್ಲಬೇಕು ಅಂತಕ್ಕಂಥ ಇಟ್ಕೊಂಡು ಏನು ಹೊರಟಿದ್ದೇನೆ. ಈ ಬಾರಿ ನಾನು ಆ ಗುರಿಯನ್ನು ಮುಟ್ತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಒಂದು 15 ವರ್ಷದಿಂದ ತಗೊಂಡ್ರೆ ಸತತವಾಗಿ 6ರಿಂದ 7 ಶಾಸಕರನ್ನ ಇವತ್ತು ಈ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದು ರೇವಣ್ಣ ಅವರ ಸ್ವಂತ ಪ್ರಯತ್ನ ಅಂತ ಹೇಳಕ್ ಬಯಸ್ತೀನಿ. ಸೂರಜ್ ರೇವಣ್ಣ ಹೇಳಿಕೆ ಬೆನ್ನಲ್ಲೇ ಸಂಸದ ಪ್ರಜ್ವಲ್ ರೇವಣ್ಣ ತಮ್ಮನ್ನ ಹೇಳಿಕೆಗೆ ಬೆನ್ನೆಲುಬಾಗಿ ನಿಂತರು. ಒಂದು ಸ್ವಲ್ಪ ಅವ್ರ ಆರೋಗ್ಯ ಒಂದು ಸ್ವಲ್ಪ ಇದಿರೋದ್ರಿಂದ ಒಂದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅವ್ರು ಬರೋದಕ್ಕೆ ನಾವು ಕಾಯ್ತಾ ಇದೀವಿ. ಅವ್ರು ಬಂದ ಮೇಲೆ ನಾವು ತೀರ್ಮಾನ ತಗೋತೀವಿ. ಎಲ್ಲ ಶಾಸಕರನ್ನು ಕೂರಿಸ್ಕೊಂಡು ನಂತರ ರೇವಣ್ಣ ಸಾಹೇಬ್ರನ್ನು ಕೂರಿಸ್ಕೊಂಡು ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇನ್ನೂ ಸಮಯ ಇದೆ. ಭವಾನಿ ರೇವಣ್ಣ ಪರ ಬೇಡಿಕೆ ಹೆಸರಲ್ಲಿ ಪ್ರತಿಭಟನೆ. ಹಾಸನ ಜೆಡಿಎಸ್ ಈಗ ಮನೆಯೊಂದು ಮೂರು ಬಾಗಿಲು. ಭವಾನಿ ರೇವಣ್ಣನಿಗೆ ಟಿಕೆಟ್ ಕೊಡಬೇಕು ಅಂತ ಜೆಡಿಎಸ್ನಲ್ಲಿರೋ ಭವಾನಿ ರೇವಣ್ಣ ಬೆಂಬಲಿಗರು ಇವತ್ತು ಪ್ರತಿಭಟನೆ ಮಾಡಿದ್ರು. ಭವಾನಿಗೆ ಟಿಕೆಟ್ ಘೋಷಣೆ ಮಾಡಬೇಕು ಅಂತ ಒಂದಷ್ಟು ಜನ ಬ್ಯಾನರ್ ಹಿಡ್ಕೊಂಡು ಬೇಡಿಕೆನೂ ಇಟ್ರು. ಇನ್ನು ಹಾಸನ ಟಿಕೆಟ್ ಆಕಾಂಕ್ಷಿ ಸ್ವರೂಪ್ ಮನೆಯಲ್ಲೂ ಜೆಡಿಎಸ್ನ 2ನೇ ಬಣ ಸಭೆ ನಡೆಸಿದೆ. ಸಭೆಯಲ್ಲಿ ಸ್ವರೂಪ್ ಏನಿಗೆ ನಿಲ್ಲೋ ನಿರ್ಧಾರ ಮಾಡಿದ್ದು, ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಪಟ್ಟು ಸಡಿಲಿಸಲ್ಲ ಅಂತಿದ್ದಾರೆ. ಇನ್ನು ಹಾಸನದ ಜೆಡಿಎಸ್ನಲ್ಲಿ 3ನೇ ಬಣ ಇದೆ. ಈ ಬಣ ತಟಸ್ಥವಾಗಿದೆ. ದೇವೇಗೌಡರ ನಿರ್ಧಾರ ನೋಡಿಕೊಂಡು ಯಾರನ್ನ ಬೆಂಬಲಿಸೋದು ಅಂತ ತೀರ್ಮಾನ ಮಾಡೋಣ ಅಂತ ಮೌನಕ್ಕೆ ಶರಣಾಗಿದ್ದಾರೆ. ಭವಾನಿ ರೇವಣ್ಣ ಮತ್ತು ಕುಟುಂಬ ದೇವೇಗೌಡರ ನಿರ್ಧಾರ ಅಂತ ಸುಮ್ಮನಾಗಿಲ್ಲ. ಹಾಸನದಲ್ಲಿ ಆಗಲೇ ಟೂರ್ ಶುರು ಮಾಡ್ತಿದ್ದಾರೆ. ಒಂದು ಕಡೆ ರೇವಣ್ಣ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ರೆ, ಇನ್ನೊಂದು ಕಡೆ ಭವಾನಿ ರೇವಣ್ಣ ಸಭೆ, ಸಮಾರಂಭ, ಸಮಾವೇಶಗಳು, ಉದ್ಘಾಟನೆಗಳು ಅಂತ ಫುಲ್ ಕ್ಷೇತ್ರ ಸುತ್ತುತ್ತಿದ್ದಾರೆ. ಒಟ್ನಲ್ಲಿ ಜೆಡಿಎಸ್ ಕುಟುಂಬ ರಾಜಕಾರಣ ಈಗ ಟಾರ್ಗೆಟ್ 123ಗೆ ಮುಳುವಾಗುತ್ತಾ ಅನ್ನೋ ಭಯ ಕಾರ್ಯಕರ್ತರದ್ದು. ಆದಷ್ಟು ಬೇಗ ದೇವೇಗೌಡರು ಸಮಸ್ಯೆ ಬಗೆಹರಿಸದಿದ್ರೆ ಗೌಡರ ಕುಟುಂಬದಲ್ಲೇ ರಾಜಕೀಯ ಸಮರ ಶುರುವಾದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ. ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕಂತ ಬಿಜೆಪಿ ಹಠಕ್ಕೆ ಬಿದ್ದಿದೆ.
ಅದಕ್ಕೆ ಇವತ್ತು ಅಮಿತ್ ಶಾರನ್ನ ಕರೆಸಿ ಭರ್ಜರಿ ರಾಜಕೀಯ ರ್ಯಾಲಿ, ಸಮಾವೇಶ, ಸಭೆಗಳನ್ನ ನಡೆಸಿದ್ರು. ಹೇಗಿತ್ತು ಅಮಿತ್ ಶಾ ಅವರ ಕಾರ್ಯಕ್ರಮಗಳು? ಬನ್ನಿ ನೋಡೋಣ. ಉತ್ತರ ಕರ್ನಾಟಕ ಭಾಗದಲ್ಲಿ ಮತಬೇಟೆಗಿಳಿದಿರೋ ಬಿಜೆಪಿ ಚುನಾವಣಾ ಚಾಣಕ್ಯ ಒಂದೇ ದಿನ 3 ಜಿಲ್ಲೆಗಳಲ್ಲಿ ಭರ್ಜರಿ ಮತಬೇಟೆ ನಡೆಸಿದ್ರು. ಬೆಳಿಗ್ಗೆ ಕೆಎಲ್ಇ ಸಂಸ್ಥೆಯ ಭೂಮರೆಡ್ಡಿ ಕಾಲೇಜಿನ ಒಳಾಂಗಣ ಸ್ಟೇಡಿಯಂ ಉದ್ಘಾಟಿಸಿದ್ರು. ಆಮೇಲೆ ಕೆಎಲ್ಇ ಸೊಸೈಟಿಯ ಅಮೃತ ಮಹೋತ್ಸವದಲ್ಲಿ ಭಾಗಿಯಾದ್ರು. 75 ವರ್ಷಗಳನ್ನು ಪೂರೈಸಿರೋ ಪ್ರಭಾಕರ್ ಕೋರೆ ಒಡೆತನದ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದ್ರು. 100 ವರ್ಷ ಪೂರೈಸಲಿ ಅಂತ ಶುಭ ಹಾರೈಸಿದ್ರು. जिनके विजन के कारण, जिनकी संवेदना के कारण केएलई सोसाइटी की स्थापना हुई है और आज लगभग 106-7 साल तक लाखों करोड़ों लोगों के जीवन में विद्या का दीप जलाने का काम इस सोसाइटी ने किया है. ಕೆಎಲ್ಇ ಸಂಸ್ಥೆ ಕಾರ್ಯಕ್ರಮದ ಬಳಿಕ ಅಮಿತ್ ಶಾ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಬಂದರು. ದೇಶದ 9ನೇ ಹಾಗೂ ದಕ್ಷಿಣ ಭಾರತದ ಮೊದಲ ವಿಧಿವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಇಲ್ಲಿ ಏನೋ ಗ್ರಾಜುಯೇಟ್ ಇತ್ಯಾದಿ ಆಗ್ತಾರೆ, ಅವರಿಗೆ 100% ರೆಕ್ರೂಟ್ಮೆಂಟ್ ಗ್ಯಾರಂಟಿ ಇರುವಂತಹ ಒಂದು ಎಜುಕೇಶನ್ ಇದೆ ಈ ಒಂದು ಕೋರ್ಸ್. ಇಲ್ಲಿ ಇದು ಬರಲಿಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವರು ಹುಬ್ಬಳ್ಳಿ ಧಾರವಾಡಕ್ಕೆ ಬಹಳ ದೊಡ್ಡ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ತಾವೊಂದು ಚಪ್ಪಾಳೆಯನ್ನು ತಟ್ಟಿದ್ದಾರೆ. ಧಾರವಾಡ ವಿವಿ ಕಾರ್ಯಕ್ರಮ ಮುಗಿಸಿ ಹೆಲಿಕಾಪ್ಟರ್ ಮೂಲಕ ಅಮಿತ್ ಶಾ ಕುಂದಗೋಳಕ್ಕೆ ಬಂದರು. ಕುಂದಗೋಳದಲ್ಲಿ ಬರೋಬ್ಬರಿ 2 ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು. ಯಡಿಯೂರಪ್ಪ, ಸಿಎಂ ಬೊಮ್ಮಾಯಿ, ಜೋಶಿ, ಜಗದೀಶ್ ಶೆಟ್ಟರ್ ಸೇರಿ ಹಲವರು ರೋಡ್ ಶೋನಲ್ಲಿದ್ದರು. ಕುಂದಗೋಳದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ಕೊಟ್ಟರು. ಭದ್ರತಾ ದೃಷ್ಟಿಯಿಂದ ಮನೆ ಮನೆ ಭೇಟಿ ಹಾಗೂ ದೇವಸ್ಥಾನಗಳ ಭೇಟಿಯನ್ನು ರದ್ದುಗೊಳಿಸಲಾಯಿತು. ಆದರೂ ಬಿಜೆಪಿ ಲಾಂಛನಕ್ಕೆ ಬಣ್ಣ ಬಳಿಯುವ ಮೂಲಕ ಬಿಜೆಪಿ ಅಭಿಯಾನಕ್ಕೆ ಅಮಿತ್ ಶಾ ಚಾಲನೆ ಕೊಟ್ಟರು. ಕುಂದಗೋಳ ಕಾರ್ಯಕ್ರಮದ ಬಳಿಕ ಕಿತ್ತೂರಿನ ಎಂಕೆ ಹುಬ್ಬಳ್ಳಿಗೆ ಬಂದರು. ಬಿಜೆಪಿ ಜನಸಂಕಲ್ಪ ಯಾತ್ರೆ ಸಮಾವೇಶದಲ್ಲಿ ಅಮಿತ್ ಶಾಗೆ ಭರ್ಜರಿ ಸ್ವಾಗತಾನೂ ಸಿಕ್ತು. ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದವರ ಮೇಲೆ ಅಮಿತ್ ಶಾ, ಸಿಎಂ ಬೊಮ್ಮಾಯಿ, ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ರು. ये तो परिवारवादी पार्टियां, कांग्रेस पार्टी और जेडीएस, और दूसरी ओर मोदी जी के नेतृत्व में भारत को दुनिया में सर्वप्रथम ले जाने के लिए प्रयास करने वाली राष्ट्रभक्तों की टोली भारतीय जनता पार्टी है. ನಾನು ಎಲ್ಲ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ, ಕೊಟ್ಟ ಕುದುರೆಯನ್ನ ಏರಲಾರದವನು ವೀರನೂ ಅಲ್ಲ, ಶೂರನೂ ಅಲ್ಲ ಅಂತ. ಕೈಯಲ್ಲಿರುವ ಅಧಿಕಾರವನ್ನ ಜನರ ಏಳಿಗೆಗೆ ಬಳಸದೆ ಕೇವಲ ಕಚ್ಚಾಟದಲ್ಲಿ ನಿರತರಾಗಿ ಅಧಿಕಾರ ವಂಚಿತರಾದ ವಿರೋಧ ಪಕ್ಷಗಳಿಗೆ ಚುನಾವಣೆಯನ್ನು ಎದುರಿಸಲು ಯಾವ ನೈತಿಕ ಹಕ್ಕಿಲ್ಲ. ಕಾಂಗ್ರೆಸ್ನವರು ಇವ್ರಿಗೆ ಈಗ ಪ್ರಜಾಧ್ವನಿ ನೆನಪಾಗಿದೆ. 5 ವರ್ಷ ನಿಮಗೆ ಜನ ಅಧಿಕಾರ ಕೊಟ್ಟಿದ್ರು, ಏನ್ ಮಾಡಿದ್ರಿ ನೀವು? ಹಲವಾರು ಭಾಗ್ಯಗಳ ಸ್ಕೀಮ್ ಅನ್ನ ಮಾಡಿ ಯಾವುದನ್ನು ಜನಕ್ಕೆ ಮುಟ್ಟಿಸದೆ ಜನರಿಗೆ ದೌರ್ಭಾಗ್ಯವಾಗಿರುವಂತಹ ಕೆಲಸವನ್ನ ತಾವು ಮಾಡಿದ್ರಿ. ಕಿತ್ತೂರು ಸಮಾವೇಶದ ಬಳಿಕ ಬೆಳಗಾವಿ ಬಿಜೆಪಿ ಮುಖಂಡರುಗಳ ಜೊತೆ ಸಭೆ ನಡೆಯಿತು. ಸಭೆಯಲ್ಲಿ ಕಟೀಲ್, ಬೊಮ್ಮಾಯಿ, ಜೋಶಿ, ಶೆಟ್ಟರ್, ಯಡಿಯೂರಪ್ಪ, ಬೊಮ್ಮಾಯಿ ಸೇರಿ ಹಲವರು ಭಾಗಿಯಾದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಳಗಾವಿಯಲ್ಲಿ ಅಮಿತ್ ಶಾ ಪ್ರಮುಖ ನಾಯಕರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಸಿಎಂ ಬೊಮ್ಮಾಯಿ, ಯಡಿಯೂರಪ್ಪ, ಜೋಶಿ, ಕಟೀಲ್ ಅಷ್ಟೇ ಯಾಕೆ ಬೆಳಗಾವಿಯ ಬಹುತೇಕ ಬಿಜೆಪಿ ನಾಯಕರು ಅಮಿತ್ ಶಾ ಚುನಾವಣಾ ಪಾಠವನ್ನ ಬಹುತೇಕ ನಾಯಕರಿಗೆ ಮಾಡ್ತಾ ಇದ್ದಾರೆ. ಬೆಳಗಾವಿ ಅಸ್ತಿತ್ವಕ್ಕಾಗಿ ಹೆಣಗಾಡ್ತಾ ಇರೋ ಬಿಜೆಪಿ ಭಿನ್ನಮತೀಯರನ್ನೆಲ್ಲ ಒಗ್ಗೂಡಿಸಿ ಅಮಿತ್ ಶಾ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ ಸೇರಿ ಅನೇಕರಿಗೆ ಅಮಿತ್ ಶಾ ಟ್ಯೂಷನ್ ಮಾಡಿದ್ರು. ಹಾಗಾದ್ರೆ
ಅಮಿತ್ ಶಾ ಬೆಳಗಾವಿ ನಾಯಕರಿಗೆ ಏನ್ ಟ್ಯೂಷನ್ ಮಾಡಿದ್ರು, ಯಾಕೆ ಕ್ಲಾಸ್ ತಗೊಂಡ್ರು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಬೆಳಗಾವಿಯಲ್ಲಿ ಅಮಿತ್ ಶಾ ಅವರ ಟ್ಯೂಷನ್ ಹೇಗಿತ್ತು, ಯಾವ ರೀತಿ ಕ್ಲಾಸ್ ತಗೊಂಡ್ರು ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರು ಬಿಟ್ರೆ ಹೆಚ್ಚು ಕ್ಷೇತ್ರ ಇರೋದು ಬೆಳಗಾವಿಯಲ್ಲಿ. ಒಟ್ಟು 18 ಕ್ಷೇತ್ರಗಳಲ್ಲಿ ಬಿಜೆಪಿ 13 ಕ್ಷೇತ್ರಗಳಲ್ಲಿ ಗೆದ್ದಿರುವಂಥದ್ದು. ಇನ್ನು ಕಾಂಗ್ರೆಸ್ 5 ಕಡೆಗಳಲ್ಲಿ ಈಗ ಗೆದ್ದಿರುವಂಥದ್ದು. 18ರಲ್ಲಿ ಒಟ್ಟು ಬಿಜೆಪಿ 13ರಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ 5 ಕಡೆ ಗೆದ್ದಿದೆ. ಬೆಳಗಾವಿ ಗೆದ್ರೆ ಉತ್ತರ ಕರ್ನಾಟಕದಲ್ಲಿ ಹಿಡಿತವನ್ನ ಸಾಧಿಸಬಹುದು, ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಹಿಡಿತವನ್ನ ಸಾಧಿಸಬೇಕು ಅಂತಂದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಪ್ರಮುಖವಾಗಿ ಈಗ ಉಮೇಶ್ ಕತ್ತಿ, ಸುರೇಶ್ ಅಂಗಡಿ ಹಾಗೆ ಆನಂದ್ ಮಾಮನಿ ಅವರು ಈಗ ಬದುಕಿಲ್ಲ. ಇದು ದೊಡ್ಡ ಡ್ರಾಬ್ಯಾಕ್ ಆಗಿರುವಂಥದ್ದು. ಬೆಳಗಾವಿಯಲ್ಲಿ ತ್ರಿಮೂರ್ತಿಗಳ ಅನುಪಸ್ಥಿತಿ ಬಿಜೆಪಿಗೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇರುವಂಥದ್ದು. ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಒಂದು ಮುನಿಸಿರಬಹುದು, ಅಥವಾ ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಈಗ RSS ಬಣ ಕೂಡ ಹುಟ್ಕೊಂಡಿರುವಂಥದ್ದು. ಈ 3 ಬಣಗಳಿಂದಲೂ ಕೂಡ ಬಿಜೆಪಿಗೆ ಹೊಡೆತ ಕೊಡೋ ಸಾಧ್ಯತೆ ಇದೆ. ಈ ತ್ರಿಮೂರ್ತಿಗಳಲ್ಲೂ ಕೂಡ ಒಗ್ಗಟ್ಟು ಇಲ್ಲ ಅನ್ನೋದೇ ಬಿಜೆಪಿಗೆ ದೊಡ್ಡ ಹೊಡೆತವನ್ನ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಹಾಗಾಗಿ 2023ಕ್ಕೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ 10 ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದೆ. ಸದ್ಯ ಈಗ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಈಗ ಈ ಬಾರಿಯ ಚುನಾವಣೆಯಲ್ಲಿ 10 ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರುವಂಥದ್ದು. ಹೀಗಾಗೇನೆ ಬೆಳಗಾವಿಯಲ್ಲಿ ಅಮಿತ್ ಶಾ ಬೃಹತ್ ಸಮಾವೇಶವನ್ನ ನಡೆಸಿದ್ರು. RSS ಮತ್ತು ಬೆಳಗಾವಿ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗಾವಿ ನಾಯಕರ ಜೊತೆ ಮಾತನಾಡ್ತಾ ಇದ್ದಾರೆ. ಏನೋ ಬೆಳಗಾವಿಯಲ್ಲಿ ನೋಡೋದಾದ್ರೆ ಈಗ 13 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿರುವಂಥದ್ದು. ಅದರಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಅವರು ಸದ್ಯ ಶಾಸಕರಾಗಿದ್ದಾರೆ. ಅದರ ಜೊತೆಗೆ ಆರ್ಬಾವಿಯಿಂದ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರಸಕ್ತ ಶಾಸಕರಾಗಿರುವಂಥದ್ದು. ಇನ್ನು ಶಶಿಕಲಾ ಜೊಲ್ಲೆ ಅವರು ನಿಪ್ಪಾಣಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಶ್ರೀಮಂತ್ ಪಾಟೀಲ್ ಅವರು ಕಾಗವಾಡದ ಶಾಸಕರಾಗಿದ್ದಾರೆ. ಏನು ಮಹೇಶ್ ಕುಮಟಳ್ಳಿ ಅವರು ಅಥಣಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ದುರ್ಯೋಧನ ಐಹೊಳೆ ಅವರು ರಾಯಭಾಗ ಕ್ಷೇತ್ರದ ಶಾಸಕರಾಗಿದ್ದಾರೆ. ಪಿ ರಾಜೀವ್ ಅವರು ಕುಡುಚಿ ಶಾಸಕರಾಗಿದ್ದಾರೆ. ಮಹಂತೇಶ್ ದೊಡ್ಡಗೌಡರ್ ಕಿತ್ತೂರಿನಿಂದ ಶಾಸಕರಾಗಿದ್ದಾರೆ. ಮಹದೇವಪ್ಪ ಯಾದವಾಡ ಅವರು ರಾಮದುರ್ಗ ಕ್ಷೇತ್ರದ ಶಾಸಕರಾಗಿದ್ದಾರೆ. ಏನು ಅಭಯ್ ಪಾಟೀಲ್ ಅವರು ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿದ್ದಾರೆ. ಅನಿಲ್ ಬೆನಕೆ ಅವರು ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾಗಿದ್ದಾರೆ. ಏನು ಹುಕ್ಕೇರಿಯಿಂದ ಶಾಸಕರಾಗಿದ್ದಂತಹ ಉಮೇಶ್ ಕತ್ತಿಯವರು ಈಗ ಸದ್ಯ ನಿಧನರಾಗಿರುವಂಥದ್ದು. ಆನಂದ್ ಮಾಮನಿ ಅವರು ಕೂಡ ಸವದತ್ತಿ ಶಾಸಕರಾಗಿದ್ರು, ಅವರು ಕೂಡ ಈಗ ಇಲ್ಲ, ಅನಾರೋಗ್ಯದ ಕಾರಣ ಅವರು ಕೂಡ ನಿಧನರಾಗಿದ್ದಾರೆ. ಇದು ಪ್ರಮುಖವಾಗಿ ಬಿಜೆಪಿಗೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇದ್ದು ಅಲ್ಲಿನ ಪ್ರಸಕ್ತ ಶಾಸಕರು ಹಾಗೆ ನಾಯಕರೊಂದಿಗೆ ಈಗ ಅಮಿತ್ ಶಾ ಅವರು ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ನಾನಾಗ್ಲೇ ಹೇಳಿದಾಗೆ 2023ರ ಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ 10 ಕ್ಷೇತ್ರಗಳನ್ನಾದ್ರೂ ಗೆಲ್ಲಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಯಮನಕನ ಮರಡಿ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ. ಗಣೇಶ್ ಹುಕ್ಕೇರಿ ಅವರು ಚಿಕ್ಕೋಡಿ ಹಾಗೆ ಸದಗಲ ಕ್ಷೇತ್ರದ ಶಾಸಕರಾಗಿರುವಂಥದ್ದು. ಏನು ಬೆಳಗಾವಿ ಗ್ರಾಮೀಣ ಭಾಗದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯ ಶಾಸಕರಾಗಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರ ಕ್ಷೇತ್ರದ ಶಾಸಕರಾಗಿದ್ದಾರೆ. ಮಹಂತೇಶ್ ಗೌಜಲಗಿ ಅವರು ಬೈಲಹೊಂಗಲದ ಶಾಸಕರಾಗಿದ್ದಾರೆ. ಸೊ ಈ ಕಾಂಗ್ರೆಸ್ನ 10 ಕ್ಷೇತ್ರದ ಟಾರ್ಗೆಟ್ ಏನಿದೆಯಲ್ಲ ಇದೆಲ್ಲವನ್ನ ಎದುರಿಸಬೇಕಾದ್ರೆ ಬೆಳಗಾವಿಯಲ್ಲಿ ಬಿಜೆಪಿ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗ ಅಮಿತ್ ಶಾ ಅವರು ಅಲ್ಲಿನ ನಾಯಕರ ಜೊತೆ ಮಾತನಾಡ್ತಿದ್ದಾರೆ. ನಾಯಕರಿಗೆ ತಮ್ಮದೇ ಆದಂತಹ ಸ್ಟ್ರಾಟಜಿ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ. ನಿನ್ನೆವರೆಗೂ ಹಳೆ ಮೈಸೂರಲ್ಲಿದ್ದ ಕಾಂಗ್ರೆಸ್ ಪ್ರಜಾಧ್ವನಿ ಈಗ ಕಲ್ಯಾಣ ಕರ್ನಾಟಕಕ್ಕೆ ಕಾಲಿಟ್ಟಿದೆ. ಯಾದಗಿರಿಯಲ್ಲಿ ಭರ್ಜರಿಯಾಗಿ ಪ್ರಜಾಧ್ವನಿ ಸಮಾವೇಶ ನಡೆಸಿದೆ ಕಾಂಗ್ರೆಸ್. ಇದರ ಮಧ್ಯೆ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ದಶಾಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದೆ. ಹಾಗಾದ್ರೆ ಯಾವ್ದದು ದಶಾಸ್ತ್ರಗಳು ನೋಡೋಣ ಬನ್ನಿ. ಕಲ್ಯಾಣ ಕರ್ನಾಟಕದಲ್ಲಿ ಕೈ ಕಹಳೆ, 41 ಸ್ಥಾನ ಗೆಲ್ಲಲು ಪ್ರಜಾಧ್ವನಿ ಯಾತ್ರೆ. ಕಲ್ಯಾಣ ಕರ್ನಾಟಕ ಭಾಗ ಇದೀಗ 3 ಪಕ್ಷಗಳ ಪಾಲಿಗೆ ಹೈ ವೋಲ್ಟೇಜ್ ಅಖಾಡವಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಕ್ಷೇತ್ರಗಳನ್ನ ಗೆಲ್ಲೋಕೆ 3 ಪಕ್ಷಗಳು ನಾನಾ ಕಸರತ್ತು ನಡೆಸುತ್ತಿದೆ. ಜೆಡಿಎಸ್ ಪಂಚರತ್ನ ಯಾತ್ರೆ ಬಳಿಕ ಕಾಂಗ್ರೆಸ್ ಕೂಡ ಪ್ರಜಾಧ್ವನಿ ಯಾತ್ರೆ ಹೆಸರಲ್ಲಿ ಭರ್ಜರಿ ಮತ ಪ್ರಚಾರ ನಡೆಸುತ್ತಿದೆ. ಇವತ್ತು ಯಾದಗಿರಿ ಸೇರಿ ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾಯಕರು ಪ್ರಜಾಧ್ವನಿ ಯಾತ್ರೆ ಮಾಡಿದ್ದಾರೆ. ಕಾರ್ಯಕ್ರಮದುದ್ದಕ್ಕೂ ಬಿಜೆಪಿಯನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸಿದ್ರು. 371J ಅಂತದೇನಾದ್ರು ಒಂದು ಬಿಜೆಪಿ ಸರ್ಕಾರ ಮಾಡಿದ್ಯಾ? ಇವರು ಅಲಿಬಾಬಾ ಮತ್ತು 40 ಮಂದಿ ಕಳ್ಳರಿದ್ದಾಗಿ ಗಿರಾಕಿಗಳು. ಇವರು ವಿಧಾನಸೌಧದ ಗೋಡೆ ಎಲ್ಲ ಕಾಸು 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 ಅಂತ ಕರೀತಾ ಇತ್ತು. ಇವ್ರನ್ನ ಕರ್ಕೊಂಡ್ಬಂದ್ರೆ ಯಾಕಂದ್ರೆ ಇವ್ರ ಮುಖಗಳೆಲ್ಲ ಅಳಸು ಹೋಗ್ಬಿಟ್ಟಿದಾವೆ. ಕಲ್ಯಾಣ ಕರ್ನಾಟಕ
ಕರ್ನಾಟಕಕ್ಕೆ ಮೀಸಲಾತಿ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಅಂತ ಹೇಳಿದ ಡಿಕೆಶಿ ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆಯೂ ಗುಡುಗಿದ್ರು. ಈ ಭಾಗದ ಸಮಸ್ಯೆಗಳನ್ನ ಅರಿವು ಮಾಡಿಕೊಟ್ಬಿಟ್ಟು ಇವತ್ತು ಕಾನೂನನ್ನ ತಿದ್ದುಪಡಿಯನ್ನ ಮಾಡಿ ಈ ಭಾಗಕ್ಕೆ ಒಂದು ದೊಡ್ಡ ವರದಾನ, ಈ ಕಲ್ಯಾಣ ಕರ್ನಾಟಕಕ್ಕೆ 371J ಅಂತದೇನಾದ್ರು ಒಂದು ಬಿಜೆಪಿ ಸರ್ಕಾರ ಮಾಡಿದ್ಯಾ? ಈ ಒಂದು ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂತ ಹಗಲು ರಾತ್ರಿ ವಿಧಾನಸೌಧದಲ್ಲಿ ಮಲಗಿದ್ದ ನಾವು. ಆಗ ಗೋಡೆ ಮುಟ್ಟಿ ಕೇಳಿ ಗೋಡೆನು ಹಿಂಗೆ ತಟ್ಟಿದ್ರೆ ವಿಧಾನಸೌಧದ ಗೋಡೆ ಎಲ್ಲ ಕಾಸು 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 ಅಂತ ಕರೀತಾ ಇತ್ತು. ನಾವೆಲ್ಲ ಹೋರಾಟ ಮಾಡಿ ಈಶ್ವರಪ್ಪನ್ಗೆ ರಾಜೀನಾಮೆ ಕೊಡಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಇನ್ನು ಸಿದ್ದರಾಮಯ್ಯ ಕೂಡ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ಮೋದಿ ಹೆಸರಲ್ಲಿ ಮತ ಕೇಳೋ ಪರಿಸ್ಥಿತಿ ಬಂದಿದೆ ಅಂತ ಲೇವಡಿ ಮಾಡಿದ್ರು. ಇವ್ರು ಬಸವರಾಜ ಬೊಮ್ಮಾಯಿ ಇವರೆಲ್ಲ ಮಂತ್ರಿಗಳಿದಾರಲ್ಲ, ಇವರು ಅಲಿಬಾಬಾ ಮತ್ತು 40 ಮಂದಿ ಕಳ್ಳರಿದ್ದಾಗಿ ಗಿರಾಕಿಗಳು. ಇವರು ಅಲಿಬಾಬಾ ಮತ್ತು 40 ಮಂದಿ ಕಳ್ಳರುಗಳು. ಇವ್ರ ಮುಖ ನೋಡಿದ್ರೆ ಓಟ್ ಕೊಡಲ್ಲ ಅಂತ ಗೊತ್ತಾಗಿ ವಾರಕ್ಕೊಂದ್ಸಾರಿ ನರೇಂದ್ರ ಮೋದಿ ಅವ್ರನ್ನ ನಾವು ಮಾಡಿದ ಕೆಲಸಗಳನ್ನ ಪೂರ್ಣಗೊಳಿಸಿರೋ ಕೆಲಸಗಳನ್ನ ಉದ್ಘಾಟನೆ ಮಾಡಿಸ್ಲಿಕ್ಕೆ ಇವ್ರನ್ನ ಕರ್ಕೊಂಡ್ಬಂದ್ರೆ. ಯಾಕಂದ್ರೆ ಇವ್ರ ಮುಖಗಳೆಲ್ಲ ಅಳಸ ಹೋಗ್ಬಿಟ್ಟಿದಾವೆ. ಇವರಿಗೆ ಜನ ಬಡಗಿ ತಕೊಂಡು ಹೊಡಿತಾರೆ ಅಂತಕ್ಕಂಥ ಭಯ ಇವರಿಗೆ. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಎಲೆಕ್ಷನ್ ಗೆಲ್ಲೋಕೆ ಫೆಬ್ರವರಿ 3ರಿಂದ 2ನೇ ಹಂತದ ಪ್ರಜಾಧ್ವನಿ ಯಾತ್ರೆ ಶುರು ಮಾಡ್ತಿದ್ದಾರೆ. ಅದು ಕೂಡ ಉತ್ತರ ಕರ್ನಾಟಕದಿಂದಲೇ. ಇದಕ್ಕಾಗಿಯೇ ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಮಹತ್ವದ ಸಭೆನೂ ನಡೆಸಿದ್ರು. ಸಭೆಯಲ್ಲಿ ದಶಸೂತ್ರ ಜಾರಿಗೊಳಿಸಿದ್ದಾರೆ. ಏನಿದು ದಶಸೂತ್ರ, ಯಾವ ರೀತಿ ಟಾಸ್ಕ್ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಕಾಂಗ್ರೆಸ್ ನಾಯಕರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 360 ಡಿಗ್ರಿ ಪ್ರಚಾರ ಮಾಡಬೇಕು ಅನ್ನೋ ಟಾಸ್ಕ್ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಜನದಟ್ಟಣೆ ಇರುವ ಭಾಗಗಳಲ್ಲಿ ಕಾಂಗ್ರೆಸ್ನ ಪ್ರಮುಖ ಭರವಸೆ ಘೋಷಣೆಗಳನ್ನ ಡಿಜಿಟಲ್ ಮತ್ತು ಗೋಡೆ ಚಿತ್ರಗಳ ಮೂಲಕ ಪ್ರಚಾರ ಮಾಡಬೇಕು. ಪ್ರತಿ ಕ್ಷೇತ್ರದಲ್ಲೂ 500 ಕಡೆ ಇಂತಹ ಪ್ರಚಾರ ಕಡ್ಡಾಯ. ಹಾಗೆ 3ನೇ ಸೂತ್ರ, ಗ್ರಾಮದಲ್ಲಿ ಫ್ಲೆಕ್ಸ್ ಹಾಕಿ ಕಾಂಗ್ರೆಸ್ ಬಗ್ಗೆ ಪ್ರಚಾರ ಮಾಡಬೇಕು. ಪ್ರತಿ ಗ್ರಾಮಕ್ಕೆ 2 ಕಡೆ ಫ್ಲೆಕ್ಸ್ ಕಡ್ಡಾಯ. 4ನೇ ಸೂತ್ರ ಅಂದ್ರೆ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಭರವಸೆಗಳ ಕುರಿತಾದ ಸಂದೇಶಗಳಿರೋ ಭಿತ್ತಿ ಚಿತ್ರಗಳನ್ನ ಅಳವಡಿಸಬೇಕು. ಹಾಗೆ ಗ್ರಾಮ ಮಟ್ಟದಲ್ಲಿ ಎಲ್ಲಾ ನಾಯಕರುಗಳು ಕೂಡ ತಮ್ಮ ವಾಹನಗಳ ಮೇಲೆ ಕಾಂಗ್ರೆಸ್ ಸ್ಟಿಕ್ಕರ್ ಅಂಟಿಸಿಕೊಳ್ಳಬೇಕು. ಇನ್ನು ಆಟೋಗಳ ಮೂಲಕ ಪಕ್ಷದ ಪ್ರಮುಖ ಭರವಸೆಗಳು, ಲೋಗೋ, ನಾಯಕರ ಭಾವಚಿತ್ರ ಹಾಗೂ ಪ್ರಣಾಳಿಕೆಗಳನ್ನ ಪ್ರಚಾರ ಮಾಡಬೇಕು. ಹಾಗೆ ಆಟೋಗಳಲ್ಲಿ ಮೈಕ್ ಮೂಲಕ ಕಾಂಗ್ರೆಸ್ ಭರವಸೆಗಳ ಕುರಿತು ಸಂದೇಶಗಳನ್ನ ಘೋಷಿಸಬೇಕು. ಇನ್ನು ಜಗಲಿಕಟ್ಟೆ ಸಭೆ ನಡೆಸಿ ಅಲ್ಲಿ ಸ್ತ್ರೀ ಸ್ವಸಹಾಯ ಸಂಘಗಳಿಗೆ ಪ್ರೋತ್ಸಾಹಿಸಬೇಕು. ಅಲ್ಲದೆ ಗ್ರಾಮ ಮಟ್ಟದಲ್ಲಿ ಡಂಗೂರದ ಮೂಲಕ ಪಕ್ಷದ ಭರವಸೆಗಳು, ಘೋಷಣೆಗಳನ್ನ ಜನರಿಗೆ ತಲುಪಿಸಬೇಕು. ಇದರ ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿ, ಭರವಸೆ ಹಾಗೂ ಅದರ ಪ್ರಾಮುಖ್ಯತೆಗಳ ಬಗ್ಗೆ ಬೀದಿ ನಾಟಕ ಪ್ರದರ್ಶನ ಮಾಡಬೇಕು ಎಂದು ಟಾಸ್ಕ್ ನೀಡಲಾಗಿದೆ. ಒಂದ್ ಕಡೆ ಕಾಂಗ್ರೆಸ್ ಭರ್ಜರಿ ಪ್ರಚಾರದ ಜೊತೆಗೆ ಸದ್ದಿಲ್ಲದೆ ಆಪರೇಷನ್ ಹಸ್ತಾನು ನಡೆಸುತ್ತಿದೆ. ನಿನ್ನೆ ಮಂಡ್ಯದಲ್ಲಿ ಡಿಕೆಶಿ ಜೆಡಿಎಸ್ ವಿಸರ್ಜನೆ ಮಾಡುತ್ತೆ, ಜೆಡಿಎಸ್ಗೆ ಮತ ಹಾಕಬೇಡಿ ಅಂದಿದ್ರು. ಇದಕ್ಕೆ ಕುಮಾರಸ್ವಾಮಿ ಇವತ್ತು ತಿರುಗೇಟು ಕೊಟ್ಟಿದ್ರು. ಸರ್ಕಾರ ಎಲ್ಲ ಅವರು ನೋಡಿದ್ದಾರೆ, ನಾವು ನೋಡಿದ್ದೇವೆ. ಕುಮಾರಣ್ಣ ಮೊದಲೇ ಹೇಳ್ಬಿಟ್ಟಿದ್ದಾರೆ, ನಾನು ಅಧಿಕಾರಕ್ಕೆ ಬರ್ಲಿಲ್ಲ ಅಂದ್ರೆ ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನೇನ್ ಖುಷಿ ಆಡ್ಲ, ನಾನು ನೀತಿ ಮೇಲೆ ಹೋಗ್ತೀನಿ. JDS ಮೇಲೆ ನಾನೇನು ಬೆಳಗ್ಗೆ ಸಾಯಂಕಾಲ ಈಗೆಲ್ಲ ನನಗೆ ಎಷ್ಟೋ ಜನ JDS ಅವರೆಲ್ಲ ನಮ್ಮ ಪಾರ್ಟಿಗೆ ಸೇರ್ತಾ ಇದ್ದಾರಪ್ಪ. ಬಟ್ ಅವರೇ ನಾನು ವಿಸರ್ಜನೆ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಪಾಪ ಅವ್ರಿಗೆ ಯಾಕೆ ನಾನು ಕಾರ್ಯಕರ್ತರಿಗೆ ಕಷ್ಟಪಟ್ಟು ಪಾರ್ಟಿ ಉಳಿಸ್ಕೊಂಡಿರ್ತಾರೆ, ಯಾಕೆ ಹಾಳು ಮಾಡ್ಬೇಕು? ಬರ್ರಪ್ಪ, ನಾನು ಇದ್ದೀನಿ ನಿಮ್ಗೆ ಅಂತ ಕರೆದಿದ್ದೀನಿ. ಇನ್ನೊಂದ್ ಕಡೆ ಜೆಡಿಎಸ್ 20 ಸೀಟ್ ಬರಲ್ಲ ಅಂದಿದ್ದ ಸಿದ್ದರಾಮಯ್ಯಗೂ HDK ಸವಾಲ್ ಹಾಕಿದ್ದಾರೆ. ಇನ್ನು JDS ಪಕ್ಷ ಇದೆಯಲ್ಲ, ಗೆದ್ದ ಮೇಲೆ ಬಾಲ ಹಿಡಿಯೋರು ಯಾವತ್ತೂ ಕೂಡ ಸ್ವತಂತ್ರವಾಗಿ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಾಲ, ಬಿಜೆಪಿ ಬಂದ್ರೆ ಬಿಜೆಪಿ ಬಾಲ ಹಿಡ್ಕೊಂಡು ಅವ್ರು ಈ ಎರಡು ಪಕ್ಷಗಳ ಮಧ್ಯದಲ್ಲಿ ಏನಾದರೂ ಬೆಳೆಗಳು ಬೇಯಿಸಬೇಕು ಅಂತ ಇರೋದು. ಅವರಿಗೆ ತಾಕತ್ತಿದ್ರೆ ಸಿದ್ದರಾಮಯ್ಯವ್ರಿಗೆ ಹೇಳ್ತೇನೆ, ಇಂಡಿಪೆಂಡೆಂಟ್ ಪಕ್ಷ ಕಟ್ಟಿ 5 ಸೀಟ್ ಎತ್ಕೊಂಬನ್ನಿ ನೀವು, ಕಾಂಗ್ರೆಸ್ ಬಿಟ್ಟು. ಇವತ್ತು ನಿಮಗೆ ಚಾಲೆಂಜ್ ಆಗ್ತೀನಿ, ಕಾಂಗ್ರೆಸ್ ಬಿಟ್ಟು 5 ಸೀಟ್ ಎತ್ಕೊಂಬನ್ನಿ ನೀವು ರಾಜ್ಯದಲ್ಲಿ. ಸದ್ಯ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ಮೂಲಕ ಬಿಜೆಪಿ ಜೆಡಿಎಸ್ ಪಕ್ಷವನ್ನ ಹತ್ತಿಕ್ಕುವ ಕೆಲಸ ನಡೀತಿದೆ. ಜೊತೆಗೆ ದಶಸೂತ್ರ ಜಾರಿಗೊಳಿಸಿ ಪಕ್ಷವನ್ನ ಗ್ರಾಮ ಮಟ್ಟದಲ್ಲಿ ಬಲಪಡಿಸಲು ಪ್ಲಾನ್ ಮಾಡಿದೆ ಕಾಂಗ್ರೆಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಮೀಸಲಾತಿಯಲ್ಲಿರುವವರನ್ನ ನಾಯಿಗಳಿಗೆ ಹೋಲಿಸಿದ ರಮೇಶ್ ಜಾರಕಿಹೊಳಿ ವಿರುದ್ಧ ಜಯಮೃತ್ಯುಂಜಯ ಸ್ವಾಮೀಜಿ ಕಿಡಿಕಾರಿದ್ದಾರೆ. ರಮೇಶ್ ಜಾರಕಿಹೊಳಿ ಕೂಡಲೇ ಪಂಚಮಸಾಲಿಗಳ ಕ್ಷಮೆ ಯಾಚಿಸಬೇಕು. ರಮೇಶ್ ಜಾರಕಿಹೊಳಿ ಮಾತಿನಿಂದ ನಮ್ಮ ಸಮಾಜದಲ್ಲಿರುವವರಿಗೆ ನೋವಾಗಿದೆ ಅಂತ ಸ್ವಾಮೀಜಿ ಆಗ್ರಹಿಸಿದರು. ಪಂಚಮಸಾಲಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ಆದರೆ ಕೆಲವೊಂದು ನಾಯಿಗಳು ಬಿಟ್ಟು ಒಳ್ಳೆಯದು ನೋಡ್ರಿ. ಪಂಚಮಸಾಲಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ಆದರೆ ಕೆಲವೊಂದು ನಾಯಿಗಳು ಬಿಟ್ಟು ಒಳ್ಳೆಯದು. ಮಾಜಿ ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ ಮಾಧ್ಯಮಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅವರಾಗಿರ್ಬೋದು, ಅವರ ಸಹೋದರಾಗಿರ್ತಕ್ಕಂಥ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಎಲ್ಲರೂ ಮುಂಚೆನೇ ಬೆಂಬಲ ಕೊಟ್ಟಿದ್ದಾರೆ. ರಮೇಶ್ ಅವರು ಬೆಂಬಲ ಕೊಟ್ಟಿದ್ದಾರೆ. ಆದರೆ ಮಾತನಾಡುವಂಥ ಸಂದರ್ಭದಲ್ಲಿ ಮೀಸಲಾತಿ ಹೋರಾಟದಲ್ಲಿರ್ತಕ್ಕಂಥ ಕೆಲವರಿಗೆ ಪಶುಗಳಿಗೆ ಹೋಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಜನಕ್ಕೆ ಭಾಳ ನಿರಾಶೆ ಉಂಟಾಗಿದೆ. ಅದಕ್ಕೆ ಆ ಹೇಳಿಕೆಯನ್ನು ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತ ನನಗೆ ಭಾಳ ಒತ್ತಡ ಬರ್ತಾ ಇದೆ ಗೋಕಾಕು ಅರಬಾವಿ ಭಾಗದಿಂದ. ಸ್ವಾಮೀಜಿ ನೀವೇನೋ ಖಂಡನೆ ಮಾಡಿರಿ ಅಂತ. ಅದಕ್ಕೆ ನಾನು ಆ ಮನಸ್ಸಿಗೆ ನೋವಾಗಿರ್ತಕ್ಕಂಥ ನಾನು ಖಂಡಿಸ್ತೀನಿ. ಕೂಡಲೇ ರಮೇಶ್ ಜಾರಕಿಹೊಳಿ ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ಆಗಿರುವಂಥ ಏನು ನೋವಾಗಿದೆಯಲ್ಲ ಆ ನೋವನ್ನು ಸರಿಪಡಿಸುತ್ತಿದ್ದರೊಳಗೆ ಸಮಾಜಕ್ಕೆ ನೀವೇನು ಸ್ಪಷ್ಟವಾಗಿರೋ ಸಂದೇಶ ಕೊಡಬೇಕು. ಉಡುಪಿ ಜಿಲ್ಲೆ ಕಾರ್ಕಳದ ಗಾಂಧಿ ಮೈದಾನದಲ್ಲಿ ನೋಡ್ತಿದ್ದಂತೆ ಭಾರೀ ಪ್ರಮಾಣದ ಸುಂಟರ ಗಾಳಿ ಎದ್ದಿದೆ. ಪ್ರಾಕೃತಿಕ ವಿದ್ಯಮಾನ ಕಂಡು ಜನ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಇವತ್ತು ಸೇನಾ ಹೆಲಿಕಾಪ್ಟರ್ ಮತ್ತು 2 ಯುದ್ಧ ವಿಮಾನಗಳು ಪತನ ಆಗಿವೆ. ದುರಂತದಲ್ಲಿ ಬೆಳಗಾವಿಯ ವೀರ ಯೋಧ ಹುತಾತ್ಮರಾಗಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವರು ಸಂತಾಪ ಸೂಚಿಸಿದ್ದಾರೆ. ಅಷ್ಟಕ್ಕೂ ದುರಂತ ಸಂಭವಿಸಿದ ಹೇಗೆ ಎಲ್ಲಿದೆ ನೋಡಿ ರಿಪೋರ್ಟ್. ಸೇನಾ ಪಡೆಯ 2 ಯುದ್ಧ ವಿಮಾನಗಳ ಅಪಘಾತ. ಬೆಳಗಾವಿ ಮೂಲದ ವಿಂಗ್ ಕಮಾಂಡರ್ ಹುತಾತ್ಮ. ಮಧ್ಯಪ್ರದೇಶದ ಮೊರೇನಾ ಬಳಿ ಇವತ್ತು ಸೇನಾಪಡೆಯ 2 ಯುದ್ಧ ವಿಮಾನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ. ದುರಂತದಲ್ಲಿ ಬೆಳಗಾವಿ ಮೂಲದ ಪೈಲಟ್ ಹನುಮಂತರಾವ್ ಹುತಾತ್ಮರಾದರೆ ಮತ್ತೋರ್ವ ಪೈಲಟ್ ಸೇರಿ 2 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಂದು ಬೆಳಗ್ಗೆ 5:30 ಸುಮಾರಿಗೆ ಮೊರೇನಾ ಬಳಿ ಸುಖೋಯ್ 30 ಫೈಟರ್ ಜೆಟ್ ಮತ್ತು ಮಿರಾಜ್ 2000 ಯುದ್ಧ ವಿಮಾನ ಸಮರಾಭ್ಯಾಸ ನಡೆಸುತ್ತಿತ್ತು. ಗ್ವಾಲಿಯರ್ನಲ್ಲಿರೋ ವಾಯುನೆಲೆಯಿಂದ ಟೇಕ್ ಆಫ್ ಆಗಿದ್ದ ಈ 2 ಫೈಟರ್ ಜೆಟ್ ಮೊರೇನಾ ಬಳಿ ಹಾರಾಡುವಾಗ ಪರಸ್ಪರ ಡಿಕ್ಕಿ ಹೊಡೆದಿವೆ. ದುರಂತದಲ್ಲಿ ಬೆಳಗಾವಿ ಮೂಲದ ವಿಂಗ್ ಕಮಾಂಡರ್ ಹನುಮಂತರಾವ್ ಸಾರಥಿ ಹುತಾತ್ಮರಾಗಿದ್ದಾರೆ. ಇನ್ನು ಫೈಟರ್ ಜೆಟ್ಗಳ ತೀವ್ರತೆ ಹಾಗೂ ವೇಗ ಎಷ್ಟಿತ್ತು ಅಂದ್ರೆ ಸುಮಾರು 100 ಕಿಲೋಮೀಟರ್ನಷ್ಟು ದೂರದವರೆಗೆ ವಿಮಾನಗಳ ಅವಶೇಷಗಳು ಬಿದ್ದಿವೆ. ಒಂದು ಜೆಟ್ನಿಂದ ಹೊರಕ್ಕೆ ಜಿಗಿದ 2 ಪೈಲಟ್ಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ರಕ್ಷಣಾ ಇಲಾಖೆ ಅಧಿಕಾರಿಗಳು ದುರಂತದ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಿಡಿಎಸ್ ಅನಿಲ್ ಚೌಹಾಣ್ ಹಾಗೂ ಏರ್ ಚೀಫ್ ಮಾರ್ಷಲ್ ವಿಆರ್ ಚೌಧರಿ ಜೊತೆ ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಜೊತೆಗೆ ಹುತಾತ್ಮ ಪೈಲಟ್ ಹನುಮಂತರಾವ್ ಸಾರಥಿ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಿದ್ದಾರೆ. ಬೆಳಗಾವಿಯ ವಿಂಗ್ ಕಮಾಂಡರ್ ಹನುಮಂತರಾವ್ ಅವರು ಗಣೇಶಪುರದ ನಿವಾಸಿ. ದುರಂತದಲ್ಲಿ ತಂದೆ, ತಾಯಿ, ಹೆಂಡತಿ ಹಾಗೂ 2 ಮಕ್ಕಳನ್ನ ಬಿಟ್ಟು ಅಗಲಿದ್ದಾರೆ. ಹನುಮಂತರಾವ್ ನಿವಾಸಕ್ಕೆ ಏರ್ಫೋರ್ಸ್ ಟ್ರೈನಿಂಗ್ ಸೆಂಟರ್ನ ಅಧಿಕಾರಿಗಳು ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು. ವಿಂಗ್ ಕಮಾಂಡರ್ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹನುಮಂತರಾವ್ ಅವರು ಫೈಟರ್ ಜೆಟ್ ದುರಂತದಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಮರಣೋತ್ತರ ಪರೀಕ್ಷೆ ಬಳಿಕ ನಾಳೆ ಮೃತದೇಹ ಕುಟುಂಬಕ್ಕೆ ಹಸ್ತಾಂತರವಾಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಿನ್ನೆ ರಾಹುಲ್ ಗಾಂಧಿ ಭಾರತ್ ಜೋಡೋಗೆ ಭದ್ರತೆ ಕೊಡೋದೇ ಕಾಶ್ಮೀರ ಪೊಲೀಸರು ಎಡವಟ್ಟನ ಮಾಡಿದ್ರು. ಇವತ್ತು ಎಲ್ಲಿ ನೋಡಿದ್ರು ಬರೀ ಪೊಲೀಸರೇ ಇದ್ರು. ಇದಕ್ಕೆ ಕಾರಣ ಪುಲ್ವಾಮಾದಲ್ಲಿ ನಡೆದ ಯಾತ್ರೆ. ಇನ್ನೆರಡು ದಿನದಲ್ಲಿ ಮುಗಿಯೋ ಭಾರತ್ ಜೋಡೋ ಯಾತ್ರೆಯ ಹೈಲೈಟ್ಸ್ ನಿಮ್ಮ ಮುಂದೆ.
ನಿನ್ನೆ ಭದ್ರತಾ ವೈಫಲ್ಯ, ಇವತ್ತು ಹೈ ಸೆಕ್ಯೂರಿಟಿ. ಕಾಶ್ಮೀರದಲ್ಲಿ ಭಾರತ್ ಜೋಡೋಗೆ ಬಿಗಿ ಭದ್ರತೆ. ಕಾಶ್ಮೀರದಲ್ಲಿ ಅಂತಿಮ ಘಟ್ಟಕ್ಕೆ ತಲುಪಿರೋ ಭಾರತ್ ಜೋಡೋ ಯಾತ್ರೆಗೆ ಅಭೂತಪೂರ್ವ ಜನ ಬೆಂಬಲ ಸಿಕ್ತಿದೆ. ಉಗ್ರರ ಉಪಟಳ, ಗುಂಡಿನ ದಾಳಿಗಳ ಭಯದಲ್ಲಿದ್ದ ಜನ ಭಾರತ್ ಜೋಡೋಗೆ ಜೈ ಜೈ ಅಂತಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಯಾತ್ರೆಗೆ ಭದ್ರತೆ ನೀಡದೆ ಎಡವಟ್ಟು ಮಾಡಿಕೊಂಡಿದ್ರು ಪೊಲೀಸರು. ಇವತ್ತು ಅದೇ ಜಮ್ಮು ಕಾಶ್ಮೀರದಲ್ಲಿ ರಾಹುಲ್ ಯಾತ್ರೆಗೆ ಕಂಡು ಕೇಳರಿಯದ್ದಷ್ಟು ಭದ್ರತೆ ಒದಗಿಸಲಾಗಿತ್ತು. ಇವತ್ತು ಭಾರತ್ ಜೋಡೋ ಯಾತ್ರೆಯಲ್ಲಿ ಪ್ರಿಯಾಂಕಾ ವಾದ್ರಾ ರಾಹುಲ್ ಜೊತೆ ಹೆಜ್ಜೆ ಹಾಕಿದ್ರು. ಜೊತೆಗೆ ರಾಹುಲ್ ಗಾಂಧಿ ಜೊತೆ ನಿನ್ನೆ ಮಾಜಿ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಭಾಗಿಯಾಗಿದ್ರು. ಇವತ್ತು ರಾಹುಲ್ ಗಾಂಧಿಗೆ ಪಿಡಿಪಿ ಅಧ್ಯಕ್ಷೆ ಮೆಹಬೂಬಾ ಮುಫ್ತಿ ಕೂಡ ಸಾಥ್ ಕೊಟ್ರು. ರಾಹುಲ್ ಜೊತೆ ಮುಫ್ತಿನೂ ಪಾದಯಾತ್ರೆ ನಡೆಸಿದ್ರು. ಪುಲ್ವಾಮಾದಲ್ಲಿ ಮಡಿದ ಯೋಧರಿಗೆ ನಮನ. ಜಮ್ಮು ಕಾಶ್ಮೀರದಲ್ಲಿ 2018ರಲ್ಲಿ ಪುಲ್ವಾಮಾದಲ್ಲಿ ಸೈನಿಕರ ಮೇಲೆ ಉಗ್ರರ ದಾಳಿಯಾಗಿತ್ತು. ಕೇಂದ್ರ ಸರ್ಕಾರದ ವೈಫಲ್ಯದಿಂದಲೇ ಪುಲ್ವಾಮಾ ದಾಳಿ ಅಂತ ಪದೇ ಪದೇ ದಾಳಿ ಮಾಡುತ್ತಿದೆ ಕಾಂಗ್ರೆಸ್. ಇವತ್ತು ಅದೇ ಪುಲ್ವಾಮಾದಲ್ಲಿ ಪಾದಯಾತ್ರೆ ನಡೆಯಿತು. ಪುಲ್ವಾಮಾದಲ್ಲಿ ಮಡಿದ ಯೋಧರಿಗೆ ರಾಹುಲ್ ಪುಷ್ಪ ನಮನ ಸಲ್ಲಿಸಿದ್ರು. ಸೋಮವಾರ ಭಾರತ್ ಜೋಡೋ ಅಂತಿಮ ಸಮಾವೇಶ. 25ಕ್ಕೂ ಹೆಚ್ಚು ಸಮಾನ ಮನಸ್ಕರ ಪಕ್ಷಗಳಿಗೆ ಆಹ್ವಾನ. ಸೆಪ್ಟೆಂಬರ್ 7, 2022 ಕನ್ಯಾಕುಮಾರಿಯಿಂದ ಶುರುವಾದ ಭಾರತ್ ಜೋಡೋ ಯಾತ್ರೆ ಅಂತಿಮ ಹಂತಕ್ಕೆ ತಲುಪಿದೆ. ಬರೋಬ್ಬರಿ 150 ದಿನಗಳ ಕಾಲ 3570 ಕಿಲೋಮೀಟರ್ ಪಾದಯಾತ್ರೆ ನಡೆಸಿರುವ ರಾಹುಲ್ ಗಾಂಧಿ ಯಾತ್ರೆ ಜನವರಿ 30 ಅಂದ್ರೆ ನಾಡಿದ್ದು ಸೋಮವಾರ ಅಂತ್ಯವಾಗ್ತಿದೆ. ಕಾಶ್ಮೀರದಲ್ಲಿ ಭಾರತ್ ಜೋಡೋ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ವೇದಿಕೆ ರೆಡಿಯಾಗ್ತಿದೆ. ಈ ಮಹಾ ಸಮಾವೇಶಕ್ಕೆ ಕಾಂಗ್ರೆಸ್ 25 ಸಮಾನ ಮನಸ್ಕರ ಪಕ್ಷಗಳಿಗೆ ಆಹ್ವಾನ ನೀಡಿದೆ. ಕರ್ನಾಟಕದ ಜೆಡಿಎಸ್ ಸೇರಿದಂತೆ ಬಿಜೆಪಿ ವಿರೋಧಿ ಬಣವನ್ನೆಲ್ಲ ರಾಹುಲ್ ಗಾಂಧಿ ಆಹ್ವಾನಿಸಿದ್ದಾರೆ. ಸೋಮವಾರ ಭಾರತ್ ಜೋಡೋ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಕಾಶ್ಮೀರದಲ್ಲಿ ನಡೆಯಲಿದೆ. ಇಡೀ ದೇಶದ ಚಿತ್ತ ಕಾಶ್ಮೀರದತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಮೆರಿಕಾದಲ್ಲಿ ಪೊಲೀಸರ ಹೊಡೆತಕ್ಕೆ ಕಪ್ಪು ವರ್ಣೀಯ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದು ದೇಶಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಮೃತನನ್ನ ಟೈರ್ ನಿಕೋಲಸ್ ಅಂತ ಗುರುತಿಸಲಾಗಿದೆ. ಮುಖಕ್ಕೆ ಗುದ್ದಿ ಬೂಟ್ಗಾಲ್ನಿಂದ ತುಳಿದು ಲಾಠಿಯಿಂದ ಹೊಡೆದು ನಿಕೋಲಸ್ನನ್ನ ಹತ್ಯೆಗೈಯಲಾಗಿದೆ. ಸಾಯುವ ಮೊದಲು ನಿಕೋಲಸ್ ಅಮ್ಮ ಅಂತ ಹಲವು ಬಾರಿ ಕೂಗಿರುವುದು ಜನರ ಮನಸ್ಸನ್ನ ಕಲಕಿದೆ. ಈ ಘಟನೆಯನ್ನ ಅಧ್ಯಕ್ಷ ಜೋ ಬೈಡನ್ ಖಂಡಿಸಿದ್ದಾರೆ. ನಿನ್ನೆ ಕುಪ್ಪಂನಲ್ಲಿ ರ್ಯಾಲಿ ವೇಳೆ ಕುಸಿದು ಬಿದ್ದಿದ್ದ ನಂದಮುರಿ ತಾರಕ ರತ್ನ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಸದ್ಯ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ತಾರಕ್ ಅವರು ಅಪರೂಪದ ಮಿಲಿನಾ ರೋಗದಿಂದ ಬಳಲ್ತಾ ಇದ್ದು ಮೂಗು, ಕಿವಿ ಸೇರಿದಂತೆ ಹಲವು ಕಡೆ ರಕ್ತಸ್ರಾವ ಆಗ್ತಾ ಇದೆಯಂತೆ. ತಾರಕ್ ನೋಡಲು ಆಂಧ್ರದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಸೇರಿ ಕುಟುಂಬಸ್ಥರು ಆಗಮಿಸಿದ್ದಾರೆ. ನಟಿ ಹರಿಪ್ರಿಯಾ, ನಟ ವಸಿಷ್ಠ ಸಿಂಹ ವಿವಾಹ ನಿನ್ನೆ ಮೈಸೂರಲ್ಲಿ ಅದ್ದೂರಿಯಾಗಿ ನೆರವೇರಿತ್ತು. ಬಳಿಕ ಇದೀಗ ಆರತಕ್ಷತೆ ಕಾರ್ಯಕ್ರಮ ನಡೀತಾ ಇದ್ದು ಸಿನಿಮಾ, ರಾಜಕೀಯ ಗಣ್ಯರು ಭಾಗಿಯಾಗಿ ನವಜೋಡಿಗೆ ಶುಭ ಕೋರುತ್ತಿದ್ದಾರೆ. ಯಾರವರು ಇಲ್ಲಿಂದ ವಾಟ್ಸಪ್ ಮಾಡ್ತಾಣ. ನಮ್ಮ ಹರಿಪ್ರಿಯಾ ಅವರು, ವಸಿಷ್ಠ ಸಿಂಹ ಅವರು,
ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ನೋಡಿ ಬಿಗ್ ಸ್ಟೋರಿ. ನೋಡ್ತಾರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.